ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರಾಜ್ಯದಲ್ಲಿ ಉಂಟಾಗಿರುವ ಮುಖ್ಯಮಂತ್ರಿ ಬದಲಾವಣೆಯ ಗೊಂದಲದ ವಿಚಾರವನ್ನು ರಾಜ್ಯದಲ್ಲಿ ತೀರ್ಮಾನ ಮಾಡುವ ವಿಚಾರವಲ್ಲ, ಇದನ್ನು ಕೇಂದ್ರದ ನಾಯಕರೇ ಬಗೆಹರಿಸಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಗೋಪಾಲಕೃಷ್ಣ ಬೇಳೂರು, ಸಿಎಂ ಬದಲಾವಣೆ ವಿಚಾರದಿಂದ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆ, ಇದರಿಂದ ಪಕ್ಷಕ್ಕೂ ಹಾನಿಯಾಗಿದೆ. ರಾಜ್ಯದಲ್ಲಿ ಮೂಡಿರುವ ಗೊಂದಲವನ್ನು ಹೈಕಮಾಂಡ್ ಬೇಗ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಮಂತ್ರಿ ಸ್ಥಾನ ಬಹಳಷ್ಟು ಖಾಲಿ ಇದೆ, ಮಂತ್ರಿ ಸ್ಥಾನ ಹೊಸಬರಿಗೆ ಕೊಡುವ ವಿಚಾರದಲ್ಲಿ ಸಹ ಬೇಗನೆ ತೀರ್ಮಾನ ಕೈಗೊಳ್ಳಬೇಕು. ನಾನೇನು ಸನ್ಯಾಸಿಯಲ್ಲ, ನನ್ನ ಹಕ್ಕುಗಳನ್ನು ನಾನು ಕೇಳುತ್ತೇನೆ. ಕೇಂದ್ರದ ನಾಯಕರು ಹಾಗೂ ರಾಜ್ಯದ ನಾಯಕರಿಗೂ ಮಂತ್ರಿ ಸ್ಥಾನದ ಬಗ್ಗೆ ಕೇಳಿದ್ದೇನೆ. ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಎಂದು ಕೇಳಿದ್ದೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಇಲ್ಲ, ಏನಾಗಿದೆ, ಈ ಒಂದು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋ ಸಹಜ ಆಗಿದೆ. ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು, ಇನ್ನೊಂದು ಮಾಡೋದು ಅಂತ ಏನು ಸುದ್ದಿ ಹಬ್ಬಿಸಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಯಾರು ತೀರ್ಮಾನ ಮಾಡೋದಂತ ಅಲ್ಲ. ಇದು ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಮಾಡೋದಾದರೆ ಖಂಡಿತ ಮುಗಿಸ್ಬಿಡ್ತಿದ್ದೀವಿ. ಇದು ಕೇಂದ್ರ ನಾಯಕರು, ಇದು ಅವರಲ್ಲಿರೋದು, ಕೈಯಲ್ಲಿರೋದ್ರಿಂದ ಕೇಂದ್ರ ನಾಯಕರೇ ಅದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿರೋದ್ರಿಂದ ಈ ಮುಖ್ಯಮಂತ್ರಿಗಳ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸೋದು ನನಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನಂದು ಒಂದು ಮನವಿ ಇದೆ. ಆಮೇಲೆ ಮಂತ್ರಿ ಸ್ಥಾನವೂ ಅಷ್ಟೇ. ಈಗ ಮಂತ್ರಿ ಸ್ಥಾನ ಭಾಳಷ್ಟು ಖಾಲಿನೂ ಇದೆ, ಮತ್ತೊಂದಿಷ್ಟು ಅವಕಾಶ ಹೊಸಬರು ಕೊಡುವಂಥದ್ದು ಏನು ಬದಲಾವಣೆ ಮಾಡುವಂಥದ್ದು ಇದೆ, ಅದನ್ನು ಆದಷ್ಟು ಬೇಗ ಮಾಡುವಂಥದ್ದು ಇದರಲ್ಲಿ ಒಳ್ಳೆಯದು ಅಂತ ನಂದೊಂದು ಭಾವನೆ ಅಷ್ಟೇ. ಅಲ್ಲ, ನಾನೇನು ಸನ್ಯಾಸಿ ಅಂದರೆ ಮರ, ನೀವು ಯಾವಾಗಲೂ ಕೇಳ್ತೀರಿ ನಿಮ್ಗೆ ಚಾನ್ಸಸ್ ಅಂತಿರಲ್ಲ. ನಾನು 3 ಸರಿ ML ಆಗಿದ್ದವನು, ನಾನೇನು ಕೇಳಿದ್ದೀನಿ. ನನ್ನ ಹಕ್ಕುಗಳನ್ನು ಇವತ್ತು ರಾಜ್ಯದ ನಾಯಕರಲ್ಲಿ ಕೇಳಿದ್ದೀವಿ, ಕೇಂದ್ರದ ನಾಯಕರಲ್ಲೂ ಕೇಳಿದ್ದೀವಿ. ಅದನ್ನು ಕೊಡುವಂಥದ್ದು ಅವರ ನಿರ್ಧಾರ ಮಾಡೋದು ಅವ್ರ ಕೈಲಿದೆ. ಹಾಗಾಗಿ ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ ಅಂತ ಇದರಲ್ಲಿ ಹೇಳಿ, ಅದು ನನಗೆ ಗೊತ್ತಿಲ್ಲ, ಅದು ನಮಗೆ ಯಾವಾಗಲೂ ತಿಳಿಸಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ. ನನಗೆ ಯಾರೂ ಕೇಳಿಲ್ಲ, ಯಾರೂ ಬಂದು ಮಾತಾಡಿಸಿಲ್ಲ, ಯಾರೂ ಸಹಿ ಹಾಕಿ ಅಂತ ಕೇಳೇ ಇಲ್ಲ ನಮ್ಮಲ್ಲಿ.